ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ತರ ಅರ್ಜಿ ಹಾಕೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ? ಹಾಗೆ ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ, ಓಕೆನಾ? ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಅಫಿಷಿಯಲ್ ಆಗಿರುವ ಲಿಂಕ್ ನ ಕೊಟ್ಟಿರ್ತೀನಿ, ಓಕೆನಾ? ಅದು ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರುತ್ತೆ. ಯಾಕಪ್ಪಾ ಅಂದ್ರೆ ಕೆ ಅವರು ಇದನ್ನ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಅರ್ಜಿಯನ್ನ ಹಾಕ್ಬೇಕು, ಓಕೆ? ಆ ಲಿಂಕ್ ಚೆಕ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ, ಓಕೆ? ಈ ತರ ವೆಬ್ಸೈಟ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂತ ಬನ್ನಿ, ಓಕೆ? ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬಂದ್ಮೇಲೆ ಇಲ್ಲಿ ಇತ್ತೀಚಿನ ಪ್ರಕಟಣೆ ಏನಪ್ಪಾ ಅಂದ್ರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ ಅಲ್ವಾ, ಇಲ್ಲಿ ಇದ್ರ ಕೆಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕಲು ಏನಪ್ಪಾ ಅಂದ್ರೆ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಕೆ ಕಲ್ಯಾಣ ಕರ್ನಾಟಕ ಮತ್ತು ನೀವು ಯಾವ ಕಲ್ಯಾಣ ಅಂದ್ರೆ ಎಚ್ ಕೆ ರೀಜನ್ ಅಪ್ಲೈ ಮಾಡೋದು, ಇದನ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು. ಇಲ್ಲಪ್ಪ ಅಂದ್ರೆ ನಾನ್ ಎಚ್ ಕೆ ರೀಜನ್ ವಿದ್ಯಾರ್ಥಿಗಳು ಅಪ್ಲೈ ಮಾಡಕಪ್ಪ ಅಂದ್ರೆ ಇಲ್ಲಿ RPC ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ತಾ ಹೋಗೋದು, ಓಕೆ? ನಾನು ಇಲ್ಲಿ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಆಯ್ತು, ಅದನ್ನ ಕ್ಲಿಕ್ ಮಾಡ್ಕೊಂಡು ಈಗ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ, ಓಕೆ? ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಅಫಿಷಿಯಲ್ ಆಗಿ ವೆಬ್ಸೈಟ್ ಓಪನ್ ಆಗುತ್ತೆ ಅಪ್ಲೈ ಮಾಡಕ್ಕೆ. ಇಲ್ಲಿ ಏನಪ್ಪಾ ಅಂದ್ರೆ ಐದು ಹಂತಗಳು ಏನಪ್ಪಾ ನಿಮಗೆ ಕೊಟ್ಟಿದ್ದಾರೆ, ಓಕೆನಾ? ಯಾವ ತರ ಅಂದ್ರೆ ಮೊದಲನೇ ಹಂತದಲ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಅಂದ್ರೆ ಫಸ್ಟ್ ನೀವು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಫಿಲ್ ಮಾಡೋಕಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಭಾವಚಿತ್ರ ಮತ್ತೆ ಸೈನ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಪ್ರೊಸೆಸ್ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಫೀ ಪೇಮೆಂಟ್ ನ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೋರ್ ಸ್ಟೆಪ್ ನೋಡ್ತಾ ಹೋಗೋಣ. ಫೋರ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಪೇಮೆಂಟ್ ಮಾಡ್ತಿರಲ್ವಾ, ಆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆನಾ ಇಲ್ಲ ಅಂತಂದು ಚೆಕ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಚೆಕ್ ಮಾಡೋ ಆದ್ಮೇಲೆ ಏನಪ್ಪಾ ಅಂದ್ರೆ ಫೈನಲ್ ಆಗಿ ಏನಪ್ಪಾ ಅಂದ್ರೆ ನೀವು ಅಮೌಂಟ್ ನ ಪೇ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ತಗೋಬಹುದು ಇಲ್ಲಿ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಓಕೆ? ಈಗ ಮೊದಲನೇದಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಫಸ್ಟ್ ಈಗ ಮೊದಲನೇ ಸ್ಟೆಪ್ ಅಂದ್ರೆ ಈಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗೋಣ, ಓಕೆನಾ? ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಓಕೆ? ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಫಸ್ಟ್ ಇಲ್ಲಿ ಏನ್ ಬಂದಿದೆ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಏನ್ ಬಂದಿದಪ್ಪ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಪ್ಪ, ಏನಪ್ಪಾ ಅಂದ್ರೆ 10th ಸ್ಟ್ಯಾಂಡರ್ಡ್ ಏನಪ್ಪಾ ಅಂದ್ರೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು. ಹಾಕಿ ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಯಾವ ಬೋರ್ಡ್ ಸೆಲೆಕ್ಟ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಷನ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಎಂಟ್ರಿ ಮಾಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಈಗ ಏನಪ್ಪ ಸಬ್ಮಿಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಬೇಕು, ಓಕೆ? ನಾನು ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ನ ತೋರಿಸ್ತಾ ಹೋಗ್ತೀನಿ, ಓಕೆ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ದು SSLC ರಿಜಿಸ್ಟ್ರೇಷನ್ ನಂಬರ್ ಫಿಲ್ ಮಾಡಿ ಅಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಒಳಗೆ ಏನ್ ಕೊಟ್ಟಿದ್ರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಏನಪ್ಪಾ ಅಂದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಕ, ಯಾಕಪ್ಪ ಕ್ಲಿಕ್ ಮಾಡಕಪ್ಪ ಅಂದ್ರೆ ಬೈ ಕ್ಲಿಕ್ಕಿಂಗ್ ದ ಪ್ರೊಸೀಡ್ ಐ ವಾಲಂಟರಿಲಿ ಕನ್ಸ್ಟೆಂಟ್ ಆಫ್ ದ ಶೇರ್ ಮೈ ಆಧಾರ್ ಅಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ. ಅದು ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ನಂಬರ್ ಏನಪ್ಪಾ ಅಂದ್ರೆ ನಿಮ್ದು ಶೇರ್ ಮಾಡೋದು ಇಲ್ಲಿ ಕಂಪಲ್ಸರಿ ಕ್ಲಿಕ್ ಮಾಡಬೇಕು, ಓಕೆನಾ? ಯಾಕಪ್ಪ ಅಂದ್ರೆ ನೀವೇನು ಇಲ್ಲಿ ಆಧಾರ್ ನಂಬರ್ ಕ್ಲಿಕ್ ಆದ್ಮೇಲೆ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಫೆಚ್ ಆಗಿ ಬಂದಿರುತ್ತೆ, ಓಕೆ? ಹಾಗಾಗಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆ? ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋದ್ಮೇಲೆ ಏನಪ್ಪಾ ಅಂದ್ರೆ ಕೆಲವೊಂದು ಸೆಕೆಂಡ್ ಟೈಮ್ ತಗೊಂಡು ಇಲ್ಲಿ ಕೊಟ್ಟಿದ್ದಾರೆ, ಓಕೆ? ಏನಂತ ಕೊಟ್ಟಿದ್ದಾರೆ, ಪ್ಲೀಸ್ ಚೂಸ್ ಡಿವೈಸ್ ಯುವರ್ ಏನು ಕರೆನ್ಸಿ ಯೂಸಿಂಗ್. ಅಂದ್ರೆ ನೀವೇನಪ್ಪಾ ಅಂದ್ರೆ ಮೊಬೈಲ್ ಒಳಗೆ ಯೂಸ್ ಮಾಡ್ತಿದ್ರೆ ಡೆಸ್ಕ್ಟಾಪ್ ಒಳಗೆ ಯೂಸ್ ಮಾಡಕ್ ಹೇಳ್ತಾರೆ. ನಾನೇನಪ್ಪಾ ಅಂದ್ರೆ ಇಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ದೆ. ನಮ್ಮ ಮೊಬೈಲ್ ಮುಖಾಂತರ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಿದೀನಿ, ನಮ್ಮ ಮೊಬೈಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, ಓಕೆ? ಮೊಬೈಲ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಓಕೆ? ಇಲ್ಲಿ ಏನಪ್ಪಾ ಅಂದ್ರೆ ಈ KYC ಕಂಪಲ್ಸರಿ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಈ KYC ಯಾವ ತರ ಮಾಡಕಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಪ್ರಾಧಿಕಾರ ಕೆ ಡಿಪಾರ್ಟ್ಮೆಂಟ್ ಆಫೀಷಿಯಲ್ ಬಂದಿರುತ್ತೆ. ಇದೇನಪ್ಪಾ ನಿಮ್ದು ಆಧಾರ್ ಸಂಖ್ಯೆನ ಹಾಕ್ಬೇಕು. ನಿಮ್ದು ಆಧಾರ್ ಸಂಖ್ಯೆನ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನಾನು ಇಲ್ಲಿ ನನ್ನ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡ್ತಾ ಹೋಗ್ತೀನಿ, ನಿಮ್ದು ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು, ಓಕೆ? ಓಕೆ, ಇವಾಗ ಏನಪ್ಪಾ ಅಂದ್ರೆ ನಮ್ಮ ಆಧಾರ್ ನಂಬರ್ ಎಂಟ್ರಿ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಎಂಟ್ರಿ ಮಾಡಾದ್ಮೇಲೆ ಕೆಳಗೆ ಡಿಕ್ಲರೇಷನ್ ಬಾಕ್ಸ್ ಕೊಟ್ಟಿರಬೇಕು, ಓಕೆ? ಏನಂತ ಕೊಟ್ಟಿದ್ದಾರಪ್ಪ, ನಾನು ಆಧಾರ್ ಹೊಂದಿದ್ದೇನೆ, ಸ್ವಯಂ ಪ್ರೇರಿತವಾಗಿ ನನ್ನ ಆಧಾರ್ ಸಂಖ್ಯೆಯನ್ನು ಬಳಸಲು ನನ್ನ ಸಮ್ಮತಿಯನ್ನು ನೀಡುತ್ತೇನೆ, ಹೌದು ಇಲ್ಲ ಏನಪ್ಪಾ ಅಂದ್ರೆ ನೀವು ಆಧಾರ್ ನಂಬರ್ ಕೊಟ್ಟಿದ್ದೀರಲ್ವಾ, ನನ್ನ ಸ್ವಯಚ್ಛೆಯಿಂದ ಕೊಟ್ಟಿದ್ದೇನೆ ಅಂತಂದು ಇಲ್ಲಿ ಡಿಕ್ಲರೇಷನ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ಬೇಕು. ಸ್ಕ್ರೋಲ್ ಡೌನ್ ಮಾಡ್ಕೊಂತ ಹೋದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಇಲ್ಲಿ OTP ಬೇಕು, ಓಕೆ? ಇಲ್ಲಿ ಏನಪ್ಪಾ ಅಂದ್ರೆ ಚೂಸ್ OTP ಅಂದ್ರೆ ದೃಢೀಕರಣ ವಿಧಾನವನ್ನು ಆಯ್ಕೆ ಮಾಡಿ. ಅಂದ್ರೆ ನಿಮಗೆ OTP ಬೇಕಾ ಇಲ್ಲ ಫೇಸ್ ಕ್ಯಾಪ್ಚರ್ ಬೇಕಂತ ಕೇಳ್ತಾ ಇದ್ದಾರೆ. ನನಗೆ ಜಸ್ಟ್ OTP ಬೇಕು, OTP ಮೇಲೆ ಕ್ಲಿಕ್ ಮಾಡ್ಕೊಂತ ಇದೀನಿ. OTP ಕ್ಲಿಕ್ ಮಾಡಾದ್ಮೇಲೆ ಕೆಳಗೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ OTP ಬಳೆಯರ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. OTP ಬಂದ ಮೇಲೆ ಏನಪ್ಪಾ ನಮಗೆ OTP ಸಕ್ಸಸ್ಫುಲ್ ಆಗಿ ಸೆಂಡ್ ಆಗುತ್ತೆ. ನಮ್ಗೆ ಇಲ್ಲಿ ಬಂದಿರೋ OTP ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ, ಓಕೆ? ಈಗ ನಿಮಗೆ ಬಂದಿರೋ OTP ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ, ಓಕೆ? ಏನು OTP ಬಂದಿಲ್ಲ,
ಇಲ್ಲಿ ನಾನು OTP ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡ್ತೀನಿ. ಓಕೆನಾ, ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಮಗೆ ಮತ್ತೆ ಇಲ್ಲಿ ಎರರ್ ಅಂತ ಬರ್ತಿದೆ. ಮತ್ತೆ ನಾನು ಲೇಟ್ ಆಗಿ ಏನಪ್ಪಾ ಅಂದ್ರೆ ಫಿಲ್ ಮಾಡಿದ್ದೀನಿ, ಮತ್ತೊಂದ್ಸಲ ಫಿಲ್ ಮಾಡ್ಕೊಂತ ಬರ್ತೀನಿ. ಓಕೆನಾ, ಓಕೆ, ಇವಾಗ ನಾನು ಇಲ್ಲಿ ಕೊಟ್ಟಿರುವಂತ OTP ನಲ್ಲಿ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡಿದ್ದೀನಿ. ಓಕೆ, ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಸಬ್ಮಿಟ್ ಆಪ್ಷನ್ ಇದೆ ಅಲ್ವಾ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ನಮಗೆ ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗಿ ಏನಪ್ಪಾ ಅಂತ ಬರ್ತಾ ಇದೆ, ಇಲ್ಲಿ ಎರರ್ ಅಂತ ಬರ್ತಾ ಇದೆ. ಏನಪ್ಪಾ ಅಂದ್ರೆ ನಿಮಗೆ ಸಮ್ ಟೈಮ್ಸ್ ಎರರ್ ಅಂತ ಬರುತ್ತೆ. ಓಕೆನಾ, ಒನ್ ಟೈಮ್ OTP ವ್ಯಾಲಿಡ್ ಆಗಲ್ಲ, ಹಾಗಾಗಿ ರೀಸೆಂಡ್ ಕೊಡೋದು ಅಂತ ಬರಬೇಕು. ಓಕೆನಾ, ಇಲ್ಲಿ OTP ಕ್ಲಿಕ್ ಹಾಕ್ಮೇಲೆ ಏನಪ್ಪಾ ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಪ್ರೊಸೆಸಿಂಗ್ ಆಗಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಈಗ ಇಲ್ಲಿ ಕಂಪ್ಲೀಟ್ ಇಲ್ಲಿಂದ ನಿಮಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗುತ್ತೆ. ಓಕೆನಾ, ಏನಂತ ಕೊಟ್ಟಿದಾರೆಪ್ಪ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಇಲ್ಲಿಂದ ಏನಪ್ಪಾ ನಿಮ್ದು ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ಹಾಕಲು ಸ್ಟಾರ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಅಧಿಸೂಚನೆ ಬಗ್ಗೆ ಎಲ್ಲ ಕೂಡ ಅಧಿಸೂಚನೆ ಯಾವಾಗಿದೆ ಏನು ಅಂತ ಎಲ್ಲ ಕಂಪ್ಲೀಟ್ ಆಗಿದೆ ಕೊಡ್ತಾ ಹೋಗಿದ್ದಾರೆ. ಓಕೆನಾ, ನಿಮ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ ನೇಮ್ ಆಗಿರ್ಬೋದು. ಓಕೆನಾ, ನಿಮ್ದು ಆಧಾರ್ ಕಾರ್ಡ್ ಯಾವ ತರ ನೇಮ್ ಇರುತ್ತೆ ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ. ಹಾಗೆ ನಿಮ್ ಡೇಟ್ ಆಫ್ ಬರ್ತ್ ಇಲ್ಲಿ ಆಟೋಮೆಟಿಕ್ ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ನಂಬರ್ ಕೊಟ್ಟಿರ್ತಾರೋ ಆಧಾರ್ ನಂಬರ್ ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ಓಕೆ, ನೀವು ಮತ್ತೆ ಏನಪ್ಪಾ ಅಂದ್ರೆ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಡೀಟೇಲ್ಸ್ ಅಂದ್ರೆ ನೀವು ಯಾವ ಹುದ್ದೆಗೆ ಆಯ್ಕೆ ಮಾಡಿಕೊಡೋದನ್ನ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಅರ್ಜಿ ಸಲ್ಲಿಸುವ ಏನಪ್ಪಾ ಅಂದ್ರೆ ಯಾವ ಜಿಲ್ಲೆಗೆ ಅಂದ್ರೆ ನೀವು ಯಾವ ಜಿಲ್ಲೆಗೆ ಇಲ್ಲಿ ಅಪ್ಲೈ ಮಾಡಿದ್ರೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ. ಓಕೆನಾ, ಇಲ್ಲಿ ನಾನಪ್ಪ ಅಂದ್ರೆ ಪೋಸ್ಟ್ ನಂಬರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಿವಿಲ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಾನು ಅರ್ಜಿಯನ್ನು ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೆ. ಓಕೆನಾ, ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಕೆಂಡ್ ಆಪ್ಷನ್ ನೀವು ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ತಿದ್ದೀರಿ. ಓಕೆನಾ, ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ಮ ಊರ್ ಪಕ್ಕ ಇರೋ ಜಿಲ್ಲೆಗೆ ಅಪ್ಲೈ ಏನಪ್ಪಾ ಅಂದ್ರೆ ನೀವು ಕೆಲಸ ಮಾಡ್ಕೊಂತ ಇಷ್ಟ ಇದ್ರೆ ನಿಮ್ಮ ಊರ್ ಪಕ್ಕ ಇರೋ ಜಿಲ್ಲೆಗೆ ನಿಮ್ ಜಿಲ್ಲೆಗೆ ಅಪ್ಲೈ ಮಾಡಿ. ಓಕೆನಾ, ನೀವು ದೂರ ಬಂದು ಸುಮ್ಮನೆ ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನಾನು ನಮ್ದು ಯಾವ ಡಿಸ್ಟ್ರಿಕ್ಟ್ ಆ ಡಿಸ್ಟ್ರಿಕ್ಟ್ ಏನಪ್ಪಾ ನಾನೀಗ ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು SSLC ಮಾರ್ಕ್ಸ್ ಇರುವಂತ ನಿಮ್ ತಂದೆ ತಾಯಿ ಹೆಸರಾಗಿರ್ಬೋದು, ನಿಮ್ ನೇಮ್ ಆಗಿರ್ಬೋದು ಎಲ್ಲ ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿ ಬಂದಿರುತ್ತೆ. ಓಕೆ, ನೀವು ಮತ್ತೆ ಯಾವುದೇ ತರ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ನನ್ನ ಹೆಸರು ಕೂಡ ಬಂದಿದೆ. ನೆಕ್ಸ್ಟ್ ಬಂದು ನಿಮ್ ಮದರ್ ಏನಪ್ಪ ತಂದೆ ತಾಯಿ ಹೆಸರು ನಿಮ್ ತಂದೆ ಹೆಸರು ಮತ್ತು ತಾಯಿ ಹೆಸರು ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿ ಬಂದಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನಿಮ್ದು ಏನಪ್ಪಾ ಅಂದ್ರೆ ಈಗ ಜನರಲ್ ಕೂಡ ಏನಪ್ಪಾ ಅಂದ್ರೆ ಮೇಲ್ ಫೀಮೇಲ್ ಅಂತ ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿ ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನೀವು ಚೇಂಜ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ರಿಸರ್ವೇಶನ್ ಅಂದ್ರೆ ನಿಮ್ದು ಯಾವ ಕ್ಯಾಟಗರಿ ಒಳಗೆ ಬರ್ತೀರಾ ಅಂತ ಕೇಳಿದರೆ ನಿಮ್ದು ಇಲ್ಲಿ SC ಬರ್ತೀರಾ, ST ಬರ್ತೀರಾ, ಇಲ್ಲ ಕ್ಯಾಟಗರಿ 1 ಬರ್ತೀರಾ, ಕ್ಯಾಟಗರಿ 2A 2A 3 ಬರ್ತೀರಾ, ನಿಮ್ದು ಯಾವ ಕ್ಯಾಸ್ಟ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕನ. ಆ ಸೆಲೆಕ್ಟ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಇನ್ನ ಆಡಿ ನಂಬರ್ ಎಂಟ್ರಿ ಮಾಡ್ಬೇಕನ. ನಿಮ್ದು ಆಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಕೆಳಗೆ ಏನಪ್ಪಾ ನಿಮ್ದು ಕೆಳಗೆ ನೆಕ್ಸ್ಟ್ 8 ಸ್ಟೆಪ್ ಬಂದ್ಬಿಟ್ಟು ನಿಮ್ದು SLC ಮಾರ್ಕ್ಸ್ ಇರುವಂತ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ನೀವು ಯಾವುದೇ ತರ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಆಡಿ ನಂಬರ್ ಅಂತ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಆಡಿ ನಂಬರ್ ಹಾಕ್ಬೇಡಿ. ಓಕೆ, ನಿಮ್ದು ಕ್ಯಾಶ್ ನಂಬರ್ ಇಲ್ಲುವಂತ ಏನಪ್ಪಾ ಆಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಅಡ್ರೆಸ್. ಓಕೆ, ನಾನೀಗ ಆಡಿ ನಂಬರ್ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೇನೆ. ಓಕೆನಾ, ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ನಿಮ್ದು ಆಡಿ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಅಂದ್ರೆ ಕ್ಯಾಸ್ಟ್ ಅಲ್ಲಿ ಯಾವ ತರ ನೇಮ್ ಇದೆ, ನಿಮ್ದು ಹೆಸರು ಯಾವ ತರ ಇದೆ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ತಂದೆ ಹೆಸರು ಬಂದಿರುತ್ತೆ. ಹಾಗೆ ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅಂದ್ರೆ ಇದ್ರ ಕ್ಯಾಟಗರಿ ಯಾವ್ದು ಬರುತ್ತೆ ಅಂತಂದು ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ನೀವು ಯಾವುದೇ ತರ ಮತ್ತೆ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬಂದಿರುವಂತಹ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತಂದು ಒನ್ ಟೈಮ್ ಕ್ರಾಸ್ ಚೆಕ್ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೇಕಂತ ಆಗಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಕೆಳಗಡೆ ಸ್ಕೋರ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಡ್ರೆಸ್ ನ ಫಿಲ್ ಮಾಡ್ತಾ ಹೋಗ್ಬೇಕನ. ಅಡ್ರೆಸ್ ನ ಇಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕನ. ಯಾವ ತರ ಫಿಲ್ ಮಾಡಕಪ್ಪ ನಾನು ಹೇಳ್ತೇನೆ. ಓಕೆನಾ, ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಟ್ಟು ಅಂದ್ರೆ ನೀವು ಇರುವಂತ ನಿಮ್ಮ ಮನೆ ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿ, ಯಾವ ಊರಲ್ಲಿ ಅದು ಪರ್ಮನೆಂಟ್ ಅಡ್ರೆಸ್ ಆಗಿರ್ತದೆ. ಅಡ್ರೆಸ್ ಅನ್ನು ಅದನ್ನ ಕ್ಲಿಕ್ ಮಾಡ್ಕೊಂಡು ಕಂಪ್ಲೀಟ್ ಟೈಮ್ ಅಡ್ರೆಸ್ ಫಿಲ್ ಮಾಡ್ಕೋಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕರೆಸ್ಪಾಂಡಿಂಗ್ ಅಡ್ರೆಸ್ ಕೇಳ್ತಾರೆ. ಅದ್ ನೀವು ಹೆಂಗ್ ಫಿಲ್ ಮಾಡಕಪ್ಪ ಅಂದ್ರೆ ಇಲ್ಲಿ ಅಡ್ರೆಸ್ ಅಂದ್ರೆ ವ್ಯವಹಾರ ಏನಪ್ಪಾ ಇಲ್ಲೇನೆ ಪತ್ರ ವ್ಯವಹಾರಕ್ಕಾಗಿ ಪೂರ್ಣ ವಿಳಾಸ ಅಂದ್ರೆ ಪತ್ರ ವ್ಯವಹಾರಕ್ಕೆ ಪೂರ್ಣ ವಿಳಾಸ ಕೇಳಿದರೆ ಇಲ್ಲಿ ಕಾಯಂ ವಿಳಾಸ ಕೇಳಿದ್ರೆ. ಓಕೆನಾ, ನೀವು ಜಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಎಲ್ಲಿ ಓದ್ತಿದ್ದೀರಾ, ಈಗ ವಿಜಯನಗರ ಓದ್ತಿರ್ಬೋದು, ಧಾರವಾಡ ಓದ್ತಿರ್ಬೋದು, ನೀವು ಅದನ್ನೇ ಕೊಡ್ಬೋದು. ಓಕೆನಾ, ಯಾಕಪ್ಪ ಅಂದ್ರೆ ನೀವು ಎಲ್ಲಿ ಕೊಡ್ತೀರಾ ಅದ್ರ ಪಕ್ಕ ನೇರುವ ನಿಮ್ದು ಎಕ್ಸಾಮ್ ಸೆಂಟರ್ ಬೀಳುತ್ತೆ. ಓಕೆನಾ, ನೀವು ಫಸ್ಟ್ ಒಂದು ಏನಪ್ಪಾ ಅಂದ್ರೆ ಕಾಯಂ ಅಡ್ರೆಸ್ ನಿಮ್ ಪರ್ಮನೆಂಟ್ ಎಲ್ಲಿದೆ ಅಲ್ಲಿ ಕೊಟ್ಟರೆ ಏನೊಂದು ಡೀಟೇಲ್ಸ್ ಬಂದ್ರು ಅಲ್ಲಿಗೆ ಹೋಗುತ್ತೆ. ಓಕೆ, ನೀವೇನಾದ್ರೂ ಇಲ್ಲಿ ಎರಡು ಸೇಮ್ ಕೊಟ್ಟಿನ ಅಂದ್ರೆ ನಿಮ್ದು ಊರೆಲ್ಲಿದೆ ಅಲ್ಲಿ ಅಡ್ರೆಸ್ ಬೀಳುತ್ತೆ. ಓಕೆ, ನಿಮಗೆ ನೀವು ಓದುವಂತ ಏನಪ್ಪಾ ಅಂದ್ರೆ ಊರು ಪಕ್ಕನೆ ಬೀಳ್ಬೇಕಪ್ಪ ಅಂದ್ರೆ ನೀವು ಮತ್ತೆ ಸೆಕೆಂಡ್ ಅಡ್ರೆಸ್ ಇದೆ ಅಲ್ವಾ ಅದನ್ನ ನೀವು ಚೇಂಜ್ ಮಾಡಕ್ಕೆ ಅವಶ್ಯಕತೆ ಇರುತ್ತೆ. ಓಕೆ, ಈಗ ನಾನು ಕಂಪ್ಲೀಟ್ ಆಗಿ ಅಡ್ರೆಸ್ ಮತ್ತೆ ಅಡ್ರೆಸ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಹೋಗ್ತೇನೆ. ಓಕೆನಾ,
ಇವಾಗ ಏನಪ್ಪಾ ಅಂದ್ರೆ ನಾನು ಕಂಪ್ಲೀಟ್ ಆಗಿ ಅಡ್ರೆಸ್ ನ ಫಿಲ್ ಮಾಡಿದ್ದೀನಿ. ಓಕೆನಾ, ನಂದು ನಾನು ಎಲ್ಲಿದ್ದೀನಿ, ನಾನು ಏನು ಓದ್ತಿದ್ದೀನಿ ಅದೆಲ್ಲ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅಡ್ರೆಸ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ದೀನಿ. ಓಕೆ, ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆನಾ, ನೀವು ಯೂಸ್ ಮಾಡುವಂತ ಎವ್ರಿಡೇ ಯೂಸ್ ಮಾಡುವಂತ ಏನೋ ಫೋನ್ ನಂಬರ್ ಅಪ್ಲೈ ಮಾಡಬೇಕು. ಹಾಗೆ ಬಂದ್ಬಿಟ್ಟು ಇಮೇಲ್ ಐಡಿ ಕೇಳಿದ್ರೆ ಇಮೇಲ್ ಕೂಡ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಯಾಕಪ್ಪ ಇವು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮ್ದು ಏನಪ್ಪಾ ಪೋಸ್ಟಿಂಗ್ ಆಗೋವರೆಗೆ ಯಾವುದೇ ಒಂದು ಮೆಸೇಜ್ ಆಗಿರ್ಬೋದು, ಯಾವುದೇ ಒಂದು ಆರ್ಟಿಕಲ್ ಬಂದಿರ್ಬೋದು ಆಗಿರ್ಬೋದು, ಏನೋ ಒಂದು ಮೆಸೇಜ್ ಬಂದು ಇಂಪಾರ್ಟೆಂಟ್ ಮೆಸೇಜ್ ಬಂದ್ರು ನಿಮ್ ಫೋನ್ ನಂಬರ್ ಬರುತ್ತೆ. ಓಕೆ, ಹಾಗಾಗಿ ಫೋನ್ ನಂಬರ್ ಮತ್ತು ಇಮೇಲ್ ಐಡಿ ಕರೆಕ್ಟ್ ಆಗಿರೋದು ಕೊಡಬೇಕು. ಓಕೆ, ಅದನ್ನ ಕೊಟ್ಟು ಆದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ 12, 13, 14, 15 ಏನಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಬಂದು ನೀವೇನು ಮ್ಯಾಡ್ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಅಂತ ಹಾಕಿ. ನೆಕ್ಸ್ಟ್ ನೀವು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ ಎಸ್ ಅಂತ ಹಾಕಿ. ಆಮೇಲೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಇದ್ರೆ ಎಸ್ ಅಂತ ಹಾಕಿ. ಆಮೇಲೆ ಯೋಜನೆ ಅಂದ್ರೆ ನೀವೇನಪ್ಪಾ ಅಂದ್ರೆ ಇವತ್ತು ನಿರಾಶ್ರಿತರ ಅಭ್ಯರ್ಥಿ ಆಗಿದ್ರೆ ಅದು ಎಸ್ ಇಂದ ಎಸ್ ಹಾಕಿ. ನೆಕ್ಸ್ಟ್ ಮೂಮೆಂಟ್ ಎಕ್ಸ್ ಮಿಲಿಟರಿ ಪರ್ಸನ್ ಆಗಿದ್ರೆ ಅದಕ್ಕೆ ಎಸ್ ಇದ್ರೆ ಎಸ್, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ಕೆ ಆಡಿ ಅಂದ್ರೆ ನಿಮ್ದೇನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕ ನೀವೇನು ವಿದ್ಯಾರ್ಥಿ ಆಗಿದ್ರೆ ಆ ಹೈದರಾಬಾದ್ ಕರ್ನಾಟಕದ ಏನಪ್ಪಾ ಆಡಿ ನಂಬರ್ ಇರುತ್ತೆ, ಆ ಆಡಿ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇವೆಲ್ಲದಕ್ಕೂ ನೀವು ಎಸ್ ಅಂತ ಹಾಕಿದ್ರೆ ಇವೆಲ್ಲಾ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು. ಆಗಿದ್ರೆ ಮಾತ್ರ ಎಸ್ ಅಂತ ಹಾಕಿ. ನೀವೇನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ, ನಾ ಎಸ್ ಅಂತ ಹಾಕಿನಿ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಯಾವ್ದು ಮಾತ್ರ ಇಲ್ಲಪ್ಪ ಅಂದ್ರೆ ನೀವು ಎಕ್ಸಾಮ್ ಬರ್ದು ಫಿಸಿಕಲ್ ಟೆಸ್ಟ್ ಪಾಸ್ ಆದ್ರೂ ಕೂಡ ನಿಮ್ದು ಏನಪ್ಪಾ ಅಂದ್ರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಾಗಿ ಅಪ್ಲಿಕೇಶನ್ ಹಾಕೋ ಮುಂಚೆ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಹಾಕಿ. ಓಕೆ, ಇನ್ನೊಂದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಿನ ಮುಂಚೆ ಏನಪ್ಪಾ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇಲ್ಲ ಅಂದ್ರೆ ನಿಮ್ಗೆ ಅರ್ಜಿ ಹಾಕಿದ್ರು ಕೂಡ ವೇಸ್ಟ್ ಆಗುತ್ತೆ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಈ ತರ ಏನಪ್ಪಾ ಅಂದ್ರೆ ಅಪ್ಲೈ ಮಾಡೋಕೆ ಮುಂಚೆ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಆಡಿ ನಂಬರ್ ಫಿಲ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ SSLC ಮಾರ್ಕ್ಸ್ ಗಳಲ್ಲಿ ಇರುವಂತ ಏನಪ್ಪಾ ಅಂದ್ರೆ ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ ಆಟೋಮೆಟಿಕ್ ಆಗಿ ಫಿಲ್ ಬಂದಿರುತ್ತೆ. ನಿಮ್ ಮತ್ತೆ ಯಾವ್ದೇ ತರ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನಿಮ್ದು ಕ್ವಾಲಿಫಿಕೇಶನ್ ಆಡ್ ಮಾಡ್ತಾ ಹೋಗ್ತೇನೆ. ಇಲ್ಲೇನಪ್ಪಾ ಅಂದ್ರೆ ಕ್ವಾಲಿಫಿಕೇಶನ್ ವಿದ್ಯಾರ್ಥಿ ಆಡ್ ಮಾಡ್ತಾ ಹೋಗ್ತೀನಿ. ಏನಪ್ಪಾ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಸೆಕೆಂಡ್ PUC ಮಾಡಿದಿಲ್ಲ ಆಧಾರ್ ಮಾಡಿದ್ರೆ ಅಂದ್ರೆ ನೀವು ITI ಮಾಡಿದ್ರೆ ಅಪ್ಲೈ ಮಾಡಬಹುದು, ಹಾಗೆ ಡಿಪ್ಲೊಮಾ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು. ITI ಮಾಡಿದವರಿಗೆ ನೀವೇನಪ್ಪಾ NO ಸರ್ಟಿಫಿಕೇಟ್ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು. ಇದ್ರ ಮಾತ್ರ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡಕ್ ಆಗುತ್ತೆ. ನಾನು ಸೆಕೆಂಡ್ PUC ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಕೆಂಡ್ PUC ರಿಜಿಸ್ಟ್ರೇಷನ್ ಮಾಡಿ ನಾನು ಎಂಟ್ರಿ ಮಾಡ್ತಾ ಹೋಗ್ಲಿಕ್ಕೆ ನಿಮ್ದು ಇಲ್ಲಿ ಕೊಟ್ಟಿರುವಂತ SSLC PUC ರಿಜಿಸ್ಟ್ರೇಷನ್ ನಂಬರ್ ಆಗ್ತಾ ಹೋಗಿ. ಓಕೆ, ಇಲ್ಲೇನಪ್ಪಾ ಅಂದ್ರೆ ನೀವು ಜಸ್ಟ್ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ನೆಕ್ಸ್ಟ್ ಇಲ್ಲಿ ಮತ್ತೆ ಯಾವ ಮಂತ್ ಒಳಗೆ ಪಾಸ್ ಆಗಿದ್ರೆ ಹಾಗೆ ಯಾವ ಇಯರ್ ಪಾಸ್ ಆಗಿರೋ ಅಂತ ಕೇಳುತ್ತೆ. ಅದ್ ನೀವು ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಬಂದ್ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ ನೇಮ್ ಆಗಿರ್ಬೋದು ಅಂದ್ರೆ PUC ಮಾರ್ಕ್ಸ್ ಗಳು ಯಾವ ತರ ನೇಮ್ ಅದು ಆಟೋಮೆಟಿಕ್ ಬಂದಿರುತ್ತೆ. ಹಾಗೆ ಇಲ್ಲಿ ನಿಮ್ದು ತಂದೆ ಹೆಸರು ಆಟೋಮೆಟಿಕ್ ಬಂದಿರುತ್ತೆ, ಹಾಗೆ ನಿಮ್ ತಾಯಿ ಹೆಸರು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನೇನು ಬಂದಿರುತ್ತಪ್ಪ ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಎಷ್ಟು ನೀವು PUC ಅಲ್ಲಿ 600ಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಅದು ಕಂಪ್ಲೀಟ್ ಆಗಿ ಇಲ್ಲಿ ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ ಪರ್ಸೆಂಟೇಜ್ ಎಷ್ಟು ಬಂದಿದೆ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ಕಂಪ್ಲೀಟ್ ಆಗಿ ನಿಮಗೆ ಬರ್ತಾ ಹೋಗುತ್ತೆ. ನಿಮ್ ಮತ್ತೆ ಯಾವುದೇ ತರ ಇಲ್ಲಿ ಆಟೋಮೆಟಿಕ್ ಆಗಿ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಆಗಿದೆ ಸಾಕು, ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಸರ್ಟಿಫಿಕೇಟ್ ಒಪ್ಟೈನ್ ಫ್ರಮ್ ದ ಬೋರ್ಡ್ ಆರ್ಗನೈಸೇಷನ್ ಪ್ರಮಾಣ ಪತ್ರ ಪಡೆದ ಮಂಡಳಿ ಸಂಸ್ಥೆ ಹೆಸರು ಅಂದ್ರೆ ನೀವು PUC ಬೋರ್ಡ್ ಯಾವ ಬೋರ್ಡ್ ಅನ್ನು ಬರೆದಿರಲ್ವಾ ಅದ್ರಲ್ಲಿ ಎಂಟ್ರಿ ಮಾಡ್ಬೋದು. ಯಾವ ಬೋರ್ಡ್ ಅಪ್ಪ ಅಂದ್ರೆ ಪ್ರೀ ಎಜುಕೇಶನ್ ಯೂನಿವರ್ಸಿಟಿ ಕಡೆಯಿಂದ ಏನಪ್ಪಾ ನಾವು ಬೋರ್ಡ್ ಕಡೆಯಿಂದ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ತಗೊಂಡಿರ್ತೀವಿ. ಓಕೆನಾ, ಅದನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ನಾ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾನಿಲ್ಲಿ PU ಬೋರ್ಡ್ ಹಾಕಿದ್ದೀನಿ. PU ಬೋರ್ಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಇದೊಂದು PUC ಬೋರ್ಡ್ ಆಗಿರೋದಕ್ಕೆ ಈ ಬೋರ್ಡ್ ನೀವು ಹಾಕೊಂಡು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಟೈಪ್ ಬರ್ಬೇಕು. ಓಕೆ, ಆರ್ ಯು ದ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಂಟರ್ 4 ಆಧಾರ್ ನಂಬರ್ ಅಂದ್ರೆ ನೀವು ಆಲ್ರೆಡಿ ಆಧಾರ್ ನಂಬರ್ ಹಾಕಿರ್ತೀರಲ್ವಾ ಇದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನಿಮ್ ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕೆಳಗೆ ಕೊಟ್ಟಿದ್ರೆ ಏನಪ್ಪಾ ಅಂದ್ರೆ ಆರ್ ಯು ಕ್ಲೇಮಿಂಗ್ ಇನ್ ಸರ್ವಿಸ್ ಅಂತ ಕೇಳಿದ್ರೆ ನೀವೇನು CR ಏನಾದ್ರು ಕ್ಲೈಮ್ ಮಾಡಿಸಿ ಕೇಳಿದ್ರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿಕ್ಕೆ. ಹಾಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಅಂದ್ರೆ ನೀವೇನಾದ್ರು ಟ್ರೈಬಲ್ ಪೀಪಲ್ ಆಗಿದ್ರೆ ಅಂತ ಕೇಳಿದ್ರೆ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಹೈಟ್ ಎಷ್ಟಿದೆ ಹಾಗೆ ಚೆಸ್ಟ್ ಎಷ್ಟಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ, ಅದನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಹೈಟ್ ಬಂದ್ಬಿಟ್ಟು 168 ಏನಪ್ಪಾ ಮೆನ್ ಕೊಟ್ಟಿರೋದಕ್ಕೆ ಅದು ಕಂಪಲ್ಸರಿ ಅದ್ರ ಮೇಲೆ ಇರಬೇಕು. ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ, ಇಲ್ಲಾಂದ್ರೆ ನೀವು ಯಾವ್ದೇ ಕಾರಣಕ್ಕೆ ಎಲಿಜಿಬಲ್ ಇರೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಚೆಸ್ಟ್ ಬಗ್ಗೆ ಅದನ್ನ ಕೇಳಿದ್ರೆ ಅದನ್ನ ಕೂಡ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ
ಯು ಹ್ಯಾವ್ ಪಾಸ್ ಕನ್ನಡ ಸಬ್ಜೆಕ್ಟ್ 10th ಕೇಳಿದ್ರೆ ಎಷ್ಟಿದೆ? ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳು ಕನ್ನಡ ಪಾಸ್ ಆಗಿರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು. ನಿಮ್ದೇನೋ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲಪ್ಪ ಅಂದ್ರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದ್ ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ನೀವು ಯು ಹ್ಯಾವ್ ಪಾಸ್ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಕೇಳಿದ್ರೆ ನೀವು ನಡೆಸಿರುವಂತ ಕನ್ನಡ ಎಕ್ಸಾಮ್ ಪಾಸ್ ಆಗಿ ಕೇಳಿದ್ರೆ ಎಸ್ ಅಂತ ಕೊಡಿ, ನೋ ಇದ್ರೆ ನೋ ಅಂತ ಕೊಡಬೇಕೇನ. ಹಾಗೆ ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಕೇಳಿದ್ರೆ ನಿಮ್ದು ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಕೇಳಿದ್ರೆ ಅದನ್ನ ಎಂಟ್ರಿ ಮಾಡಬೇಕು. ಅದೇನು ಜಸ್ಟ್ ಏನ್ ಕನ್ಸಿಡರ್ ಆಗಲ್ಲ. ನಿಮ್ದು ಇನ್ಕಮ್ ಎಷ್ಟಿದೆ ಅದನ್ನ ಎಂಟ್ರಿ ಮಾಡ್ತಾ ಹೋಗಿ. ಹಾಗೆ ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಡಿಕ್ಲೇರೇಷನ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಇಲ್ಲಿ ಕೊಟ್ಟಿರೋ ಡಿಕ್ಲೇರೇಷನ್ ಬಾಕ್ಸ್ ನ ಕಂಪ್ಲೀಟ್ ಆಗಿ ಕ್ಲಿಕ್ ಮಾಡ್ಕೊಂಡು ಇದು ಏನಿದೆ ಅಂತ ಒನ್ ಟೈಮ್ ಓದ್ತಿದ್ದೀನಿ. ಓಕೆ, ಏನಪ್ಪಾ ಅಂದ್ರೆ ನಾನು ನೇಮಕಾತಿ ಸಂಬಂಧಪಟ್ಟ ಪ್ರಕಟಣೆಯಲ್ಲಿ ಗಮನವಿಟ್ಟು ಓದಿರ್ತೇನೆ ಮತ್ತು ಈ ಅರ್ಜಿಯಲ್ಲಿ ನಾನು ಒದಗಿಸುವ ಮಾಹಿತಿ ನನ್ನ ತಿಳುವಳಿಕೆ ಮತ್ತು ನಂಬಿಕೆ ಅನುಸಾರ ಸತ್ಯವಾಗಿ ಮತ್ತು ಸರಿಯಾಗಿ ಇರುತ್ತದೆ ಹಾಗೂ ನನ್ನ ವಿರುದ್ಧ ಯಾವುದೇ ಅಪರಾಧ ಪ್ರಕರಣಗಳಾಗಲಿ ಅಥವಾ ಶಿಸ್ತು ಕ್ರಮಗಳಾಗಿ ಬಾಕಿ ಇರುವುದಿಲ್ಲ ಎಂದು ಪ್ರಾಣಕಾರಿಸಿದರೆ ಘೋಷಿಸುತ್ತೇನೆ. ಈ ಅರ್ಜಿಯಲ್ಲಿ ಒದಗಿಸಿರುವ ವಿವರಗಳು ಸುಳ್ಳು ಅಥವಾ ತಪ್ಪದೆ ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ನೇಮಕಾತಿಯ ಮುಂದಿನ ಹಂತಗಳಲ್ಲಿ ನಾನು ಅನರ್ಹಗೊಳ್ಳುವುದರ ಜೊತೆಗೆ ಆಯ್ಕೆಯ ಸಮಿತಿ ನನ್ನ ವಿರುದ್ಧ ಏನಪ್ಪಾ ಅಂದ್ರೆ ಅನುಸಾರ ಸೂಕ್ತ ಕಾನೂನು ಕ್ರಮಕ್ಕೆ ಒಪ್ಪಿರುತ್ತೇನೆ. ಏನಪ್ಪಾ ಅಂದ್ರೆ ನೀವು ಕೊಟ್ಟಿರುವಂತಹ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಒಪ್ಕೊಂಡು ನೀವು ಏನಪ್ಪಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕ್ಲಿಕ್ ಮಾಡಬೇಕು. ನೀವೇನೋ ತಪ್ಪಾಗಿ ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಹಾಗೆ ನಿಮ್ದು ಏನಪ್ಪಾ ಅಂದ್ರೆ ಜಾಬ್ ಸೆಲೆಕ್ಟ್ ಆದ್ಮೇಲೆ ನಿಮ್ದು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ. ನಿಮ್ದೇನೋ ಅಲ್ಲಿ ತಪ್ಪು ಕಂಡು ಬಂದಲ್ಲಿ ನಿಮ್ಗೆ ಶಿಕ್ಷೆ ಕೂಡ ಕೊಡ್ತಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಅಪ್ಲೈ ಮಾಡುವಾಗ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ಫಿಲ್ ಮಾಡ್ತಾ ಹೋಗಿ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅದನ್ನೆಲ್ಲ ಫಿಲ್ ಮಾಡಿದ್ಮೇಲೆ ಪ್ರಿವ್ಯೂ ಅಂತ ಬರುತ್ತೆ. ಇದು ಪ್ರಿವ್ಯೂ ಅಂತ ನಮ್ಗೆ ನೆಕ್ಸ್ಟ್ ಇದನ್ನೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಓಕೆ, ನೀವು ಕೂಡ ಕರೆಕ್ಟ್ ಆಗಿ ಫಿಲ್ ಮಾಡ್ತಾ ಹೋಗಿ. ಓಕೆ, ಇವಾಗ ಏನಪ್ಪಾ ಅಂದ್ರೆ ನಾವೆಲ್ಲ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಫಿಲ್ ಮಾಡಾದ್ಮೇಲೆ ಪ್ರಿವ್ಯೂ ಅಂತ ಕೊಡ್ತೀರಿ. ಓಕೆನಾ, ಪ್ರಿವ್ಯೂ ಅಂತ ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಪ್ರಿವ್ಯೂ ಅಂತ ಬರುತ್ತೆ. ನೀವು ಒನ್ ಟೈಮ್ ಕಂಪ್ಲೀಟ್ ನೋಡ್ಕೋಬೇಕು. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ನೇಮ್ ಆಗಿರ್ಬೋದು, ಆಮೇಲೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಆಧಾರ್ ನಂಬರ್ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದ್ರೆ ಇಲ್ಲಿ ಒಂದೇ ಇರೋದು ಸಿವಿಲ್ ಪೋಸ್ಟ್ ಕಾನ್ಸ್ಟೇಬಲ್ ಅಷ್ಟೇ ಓಪನ್ ಇದೆ, ಅದ್ ನೋಡ್ಕೋಬೇಕು. ಆಮೇಲೆ ಯಾವ ಡಿಸ್ಟಿಕ್ ಅಪ್ಲೈ ಮಾಡಿದ್ರೆ ಇದು ಮೇನ್ ಪಾಯಿಂಟ್. ಓಕೆನಾ, ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಅದ್ರ ಮೇಲೆ ನಿಮ್ದು ಜಾಬ್ ಸಿಗೋದು ತುಂಬಾ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ನೇಮ್ ಕರೆಕ್ಟ್ ಆಗಿದ್ದೇನೆ, ಆಮೇಲೆ ನಿಮ್ ತಾಯಿ ಹೆಸರು, ನಿಮ್ ತಂದೆ ಹೆಸರು ಆಗಿರ್ಬೋದು, ನಿಮ್ ರಿಸರ್ವೇಶನ್ ಯಾವ ರಿಸರ್ವೇಶನ್ ಬರ್ತೀರಾ ಅದನ್ನೆಲ್ಲ ಒನ್ ಟೈಮ್ ಕಂಪ್ಲೀಟ್ ನೋಡ್ಕೋಬೇಕು. ಆಮೇಲೆ ನೀವು ಕೊಟ್ಟಿರುವಂತ ಏನಪ್ಪಾ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆಡಿ ನಂಬರ್ ಕರೆಕ್ಟ್ ಇದಾನ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಡಿ ನಂಬರ್ ಇರುವಂತಹ ಏನಪ್ಪಾ ಅಂದ್ರೆ ನೇಮ್ ಆಗಿರ್ಬೋದು, ನಿಮ್ ತಂದೆ ತಾಯಿ ಹೆಸರು ಆಗಿರ್ಬೋದು, ಹಾಗೆ ಆಡಿ ನಂಬರ್ ಯಾವಾಗ ಮಾಡಿಸಿದ್ರೆ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅದನ್ನ ಕಂಪ್ಲೀಟ್ ನೋಡ್ಕೋಬೇಕು. ಆಮೇಲೆ ನಿಮ್ ಪರ್ಮನೆಂಟ್ ಅಡ್ರೆಸ್. ಓಕೆ, ನಿಮ್ ಪರ್ಮನೆಂಟ್ ಅಡ್ರೆಸ್ ಏನ್ ಕೊಟ್ಟಿದ್ರೆ ಕಂಪ್ಲೀಟ್ ಆಗಿ ಏನಪ್ಪ ನೋಡ್ಕೋಬೇಕು. ನಿಮ್ದು ಏನಪ್ಪಾ ಅಂದ್ರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ 1 ಮತ್ತೆ ಅಡ್ರೆಸ್ 2 ಅಂತ ನಾವಾಗ್ಲೇ ಹೇಳಿದ್ವಿ. ಓಕೆ, ನಿಮ್ದು ಪರ್ಮನೆಂಟ್ ಅಡ್ರೆಸ್ ನಿಮ್ ಮನೆ ಎಲ್ಲಿದೆ ಅದು ಪರ್ಮನೆಂಟ್ ಅಡ್ರೆಸ್ ಆಗಿದೆ. ಸೆಕೆಂಡ್ ಒಂದು ನೀವು ಎಲ್ಲಿ ಓದ್ತಿರ್ತೀರಲ್ವ ಅದನ್ನ ಕೊಡೋದು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ನೀವು ಓದೋ ಎಲ್ಲಿ ಓದ್ತಿದ್ದಲ್ಲ ಅಲ್ಲೇ ಅಡ್ರೆಸ್ ಕೊಟ್ರೆ ನಿಮ್ದೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಎಕ್ಸಾಮ್ ಸೆಂಟರ್ ಕೂಡ ಅಲ್ಲಿ ನಿಯರ್ ಬರುತ್ತೆ. ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್, ನೀವು ಎಲ್ಲಿ ಕೊಡ್ತೀರಾ ಅದು ನಿಮ್ಗೆ ಇಷ್ಟ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್ ಕಟ್ಟಿದೆ ನೋಡ್ಕೊಳ್ಳಿ, ಆಮೇಲೆ ಇಮೇಲ್ ಕಟ್ಟಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ನೀವು ಇಲ್ಲಿ ಇವಾಗ ಮ್ಯಾರಿಡ್ ಅಂತ ಕೊಡಿ, ನಿಮ್ ಆಗಿದ್ರೆ ಕೊಡಿಲ್ಲ ಅಂದ್ರೆ ಬಟ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ರೂರಲ್ ಅಪ್ಲಿಕೆಂಟ್ ಆಗಿದ್ರೆ ಎಸ್ ಇದ್ರೆ ಎಸ್ ಅಂತ ಕೊಡಿ, ನೋ ಇದ್ರೆ ನೋ ಅಂತ ಕೊಡಿ. ಓಕೆ, ಎಸ್ ಇದ್ರೆ ಆ ಸರ್ಟಿಫಿಕೇಟ್ ಕಂಪಲ್ಸರಿ ಮತ್ತೆ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ಎಸ್ ಇದ್ರೆ ಎಸ್, ನೋ ಇದ್ರೆ ಓಕೆ. ನೀವು ಯಾವುದೇ ಒಂದು ಎಸ್ ನೋ ಕೊಡುವಾಗ ಆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೇ ಇಲ್ಲ ಅಂತ ಒನ್ ಟೈಮ್ ಕರೆಕ್ಟ್ ನೋಡ್ಕೊಂಡು ಕೊಡ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನಿಮ್ದು SLC ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, PUC ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಆಮೇಲೆ ಎಲ್ಲ ಏನಪ್ಪಾ ಒನ್ ಟೈಮ್ ಕರೆಕ್ಟ್ ಆಗಿ ನೋಡ್ಕೋಬೇಕು. ನಿಮ್ಮ ಆಧಾರ್ ನಂಬರ್ 4 ಡಿಜಿಟ್ ಆಧಾರ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ರೆ ಅದನ್ನ ಕೂಡ ನೋಡ್ಕೊಂಡು ನೀವು ಮುಂದೆ ಅಪ್ಲೈ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಹೈಟ್ ಎಷ್ಟಿದೆ, ಆಮೇಲೆ ನಿಮ್ದು ವೇಟ್ ಕೇಳ್ತಾರೆ, ವೇಟ್ ಲೇಡೀಸ್ ಅಷ್ಟೇ ಕೇಳೋದು, ಹೈಟ್ ಮತ್ತೆ ಚೆಸ್ಟ್ ಏನೋ ಬಾಯ್ಸ್ ಅಷ್ಟೇ ಕೇಳ್ತಾರೆ. ಓಕೆನಾ, ಅದು ನೋಡ್ಕೋಬೇಕು. ಆಮೇಲೆ ನಿಮ್ದು ಆನ್ಯುವಲ್ ಇನ್ಕಮ್ ಎಷ್ಟಿದೆ, ಓಕೆ, ನಿಮ್ದು ಇನ್ಕಮ್ ಎಷ್ಟಿದೆ ಸರ್ಟಿಫಿಕೇಟ್ ಒಳಗೆ ಅಷ್ಟೇ ಇರಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಎಷ್ಟು ಅಪ್ಲಿಕೇಶನ್ ಫೀಸ್ ನ ಫಿಲ್ ಮಾಡಕಂತ ಕೂಡ ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಪ್ಚರ್ ಇದೆ, ಆ ಕ್ಯಾಪ್ಚರ್ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ. ಓಕೆ, ನೀವು ಅಲ್ಲಿ ಕೊಟ್ಟಿರೋ ಕ್ಯಾಪ್ಚರ್ ಇಲ್ಲಿ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ನೀವು ಹೋಗ್ತಾ ಹೋಗ್ಬೇಕು. ಇಲ್ಲಿ ಕೊಟ್ಕೊಂಡು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಓಕೆ, ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುವ ಮುಂಚೆ ಒನ್ ಟೈಮ್ ಕಾರ್ಡ್ ನೋಡ್ಕೊಂಡು ಸಬ್ಮಿಟ್ ಮಾಡ್ಬೇಕು. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಇಲ್ಲಿ ಬಂದಿದೆ. ಓಕೆ, ನಿಮ್ದು ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಇಲ್ಲಿ ಬಂದಿದೆ. ಇದನ್ನ ನೀವು ಕಾಪಿ ಮಾಡಿ ಇಟ್ಕೋಬೇಕು. ಓಕೆ, ನಾನು ಇಲ್ಲಿ ಕಾಪಿ ಮಾಡ್ಕೊಂಡು ಇಟ್ಕೊಂತ ಇದ್ದೀನಿ. ನೀವು ಕೂಡ ಇಲ್ಲಿ ಕಾಪಿ ಮಾಡ್ಕೊಂಡು 144 ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡು ಇದೇನಪ್ಪ ಕಂಪ್ಯೂಟರ್ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಇದೆಲ್ಲ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಹಾಗಾಗಿ ಕಂಪ್ಯೂಟರ್ ನೋಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಏನಪ್ಪ ಇಲ್ಲಿ ಹೋಮ್ ಪೇಜ್ ಅಂತ ಇದೆ. ಇದು ಮತ್ತೆ ಇಲ್ಲಿ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಈ ನಮ್ದು ಸಕ್ಸಸ್ಫುಲ್ ಆಗಿ ಫಸ್ಟ್ ಸ್ಟೆಪ್ ಮುಗಿದೋಗಿದ್ದಕ್ಕೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಸೆಕೆಂಡ್ ಸ್ಟೆಪ್ ನಾವು ಫಿಲ್ ಮಾಡ್ತಾ ಹೋಗೋಣ. ಓಕೆನಾ, ಈ ಸೆಕೆಂಡ್ ಸ್ಟೆಪ್ ಒಳಗೆ ಏನಪ್ಪಾ ಅಂದ್ರೆ ನಿಮ್ದು ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಂದು ಅಪ್ಲಿಕೇಶನ್ ಐಡಿ ಮತ್ತೆ SSLC ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕ್ತಿದ್ದೀನಿ. ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡು ಇಲ್ಲೆಲ್ಲ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಇವೆಲ್ಲ ನೀವು ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಾನು ಲಾಗಿನ್ ಆಗ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೆಕೆಂಡ್ ಸ್ಟೆಪ್ ಲಾಗಿನ್ ಆದ್ಮೇಲೆ ನಿಮ್ದು ಯೂಸ್ ಐಡಿ ಹಾಕೊಂಡು ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಯಾವ ತರ ಡೇಟ್ ಆಫ್ ಬರ್ತ್ ಹಾಕೊಂಡು ಏನಪ್ಪಾ ಅಂದ್ರೆ ಕ್ಯಾಪ್ಚಾ ಹಾಕೊಂಡು ಎಂಟರ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಐಡಿ ಬರುತ್ತೆ, ಹಾಗೆ ನಿಮ್ ನೇಮ್ ಬರುತ್ತೆ, ಹಾಗೆ ನಿಮ್ ಡೇಟ್ ಆಫ್ ಬರ್ತ್ ಏನಿದೆ ಅದೇ ತರ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಫೋಟೋ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ನಿಮ್ದು ಫೋಟೋ ಅಪ್ಲೋಡ್ ಮಾಡ್ಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಂತ ಕೇಳಿದ್ರು. ಓಕೆನಾ, ಆ ಸಿಗ್ನೇಚರ್ ಫೋಟೋ ಏನಪ್ಪಾ ಅಂದ್ರೆ ಎಷ್ಟು ಸೈಜ್ ಒಳಗಿರೋ ಅಂತ ಕೇಳಿದ್ರು. 100 KB ಒಳಗಿರ್ಬೇಕಂತ ಕೇಳಿದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಫೋಟೋ ಕೂಡ ಏನಪ್ಪಾ ಅಂದ್ರೆ 100 KB ಒಳಗಿರ್ಬೇಕು ಅಂತ ಕೇಳಿದಾರೆ. ಆ ಕೇಬಲ್ ಕನೆಕ್ಟ್ ಮಾಡ್ಕೊಳಕ್ಕೆ ಏನಪ್ಪಾ ಅಂದ್ರೆ ನಿಮ್ದು ಕ್ರೋಮ್ ಒಳಗೆ ಆಗಿರ್ಬೋದು, ಗೂಗಲ್ ಒಳಗೆ ಹೋಗಿ ನಿಮ್ ಇಮೇಜ್ ಟು KB ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ಅದ್ರ ಮುಖಾಂತರ ನೀವು ಏನಪ್ಪಾ ಅಂದ್ರೆ ಕನೆಕ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ನಾ ಇಲ್ಲಿ ಏನಪ್ಪಾ ಅಂದ್ರೆ ಈ ಇಮೇಜ್ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಓಕೆ, ನೀವು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಓಕೆ, ಇಲ್ಲೇನಪ್ಪಾ ಅಂದ್ರೆ ನಾನು ಎಲ್ಲ ಈಗ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಈಗ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ಫಸ್ಟ್ ಸ್ಟೆಪ್ ಆಯ್ತು, ಹಾಗೆ ಸೆಕೆಂಡ್ ಸ್ಟೆಪ್ ಕೂಡ ಆಯ್ತು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಫೀ ಪೇಮೆಂಟ್ ಕೇಳ್ತಾ ಇದೆ. ಓಕೆನಾ, ಇಲ್ಲಿ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಥರ್ಡ್ ಏನಪ್ಪ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪಾ ಇಲ್ಲಿ ಕೊಟ್ಟಿರುವಂತ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಐಡಿ ಹಾಕ್ಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಯಾವ ತರ SSLC ಅದನ್ನ ಹಾಕ್ಬೇಕು. ಹಾಗೆ ಕ್ಯಾಪ್ಚಾ ಎಂಟರ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಪೇಜ್ ಹೋಗ್ಬೇಕು. ಓಕೆ, ಈಗ ನಾ ಇಲ್ಲಿ ಎಲ್ಲ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಹೋಗ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಅಲ್ಲಿ ಯೂಸರ್ ಐಡಿ ಹಾಕೊಂಡು ಡೇಟ್ ಆಫ್ ಬರ್ತ್ ಹಾಕೊಂಡು ಕ್ಯಾಪ್ಚಾ ಎಂಟ್ರಿ ಹಾಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಟೈಮ್ ಏನಪ್ಪಾ ಪೇಮೆಂಟ್ ಮಾಡೋ ಆಪ್ಷನ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ICICI ಬ್ಯಾಂಕ್ ಅವ್ರು ಇಶ್ಯೂ ಮಾಡೋದು ಏನಪ್ಪಾ ICICI ಬ್ಯಾಂಕ್ ಇಶ್ಯೂ ಮಾಡ್ತಾ ಇದ್ರು ಅಮೌಂಟ್. ನಿಮ್ಗೆ ಏನಪ್ಪಾ ಅಂದ್ರೆ ಯಾವ ಮುಖಾಂತರ ಅಮೌಂಟ್ ಪೇ ಮಾಡ್ತೀವಿ. ಇಲ್ಲಿ ಕಾರ್ಡ್ಗಳು ಇದೆ, ಇಲ್ಲಿ ಏನಪ್ಪಾ ಅಂದ್ರೆ ಕಾರ್ಡ್ ಮುಖಾಂತರ ಪೇ ಮಾಡಬಹುದು. ನಿಮ್ಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಆಪ್ಷನ್ ಹೇಳ್ತೀನಿ, UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ. UPI ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಪೇ ಬೈ UPI ಆಪ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಮಾಡ್ಕೊಂಡು ಇಲ್ಲಿ ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಡೈರೆಕ್ಟ್ ಫೋನ್ ಪೇ ಹೋಗುತ್ತೆ. ಫೋನ್ ಪೇ ಮುಖಾಂತರ ಏನಪ್ಪಾ ಅಂದ್ರೆ ನಿಮ್ದು ಅಮೌಂಟ್ ಎಷ್ಟು SC ST ಕ್ಯಾಟಗರಿ 500 ತೋರಿಸುತ್ತೆ. 500 ತೋರಿಸುತ್ತೆ. ಹಾಗೆ ಜನರಲ್ ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ಇಲ್ಲಿ 750 ರೂಪಾಯಿ ಅಮೌಂಟ್ ನ ತೋರಿಸ್ತಾ ಹೋಗೋದಕ್ಕೆ ನೀವು ಅಮೌಂಟ್ ನ ಪೇ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಪೇಮೆಂಟ್ ಬರ್ಬೇಕು. ಓಕೆ, ಪೇ ಮಾಡ್ಕೊಂಡು ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಅಮೌಂಟ್ ನ ಪೇ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಫಸ್ಟ್ ಸ್ಟೆಪ್ ಬರಬೇಕು. ಫಸ್ಟ್ ಸ್ಟೆಪ್ ಬಂದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಪೇಮೆಂಟ್ ಚೆಕ್ ಸ್ಟೇಟಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನಪ್ಪಾ ನಿಮ್ದು ಈಗ ಅಪ್ಲಿಕೇಶನ್ ಐಡಿ ಇರುತ್ತೆ ಅದನ್ನ ಹಾಕೊಳ್ಳಿ. ಆಮೇಲೆ SSLC ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಆಮೇಲೆ ಇಲ್ಲಿ ರಿಫ್ರೆಶ್ ಕ್ಯಾಪ್ಚಾಗಳನ್ನು ಹಾಕೊಳ್ಳೋಕೆ ಕ್ಯಾಪ್ಚಾ ಮೇಲೆ ಹಾಕೊಂಡು ಏನಪ್ಪಾ ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಮೌಂಟ್ ಪೇ ಮಾಡಿರೋ ಆ ಸ್ಟೇಟಸ್ ಏನಿದೆ ಸಕ್ಸಸ್ಫುಲ್ ಆಗಿ ಬಂದಿದೆ ಇಲ್ಲ ಪೆಂಡಿಂಗ್ ಇದೆ ಅಂದ್ರೆ ಅದು ನೋಡ್ಕೋಬೇಕು. ನೋಡ್ಕೊಂಡ್ರೆ ನಿಮ್ ಸಕ್ಸಸ್ ಅಂತ ಇದ್ನ ಅಂದ್ರೆ ಮತ್ತೆ ನೆಕ್ಸ್ಟ್ ಬ್ಯಾಕ್ ಸ್ಟೆಪ್ ಬನ್ನಿ. ಬ್ಯಾಕ್ ಸ್ಟೆಪ್ ಬಂದ್ಬಿಟ್ಟು ಒಂದ್ ಸೆಕೆಂಡ್ ವೇಟ್, ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ನೀವು ಪೇಮೆಂಟ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತಪ್ಪ, ಇಲ್ಲಿ ಪೇಮೆಂಟ್ ಮಾಡಿ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಪೇಮೆಂಟ್ ಮಾಡಿಲ್ಲ. ಓಕೆ, ಪೇಮೆಂಟ್ ಮಾಡಿ ನಿಮ್ ಪೇಮೆಂಟ್ ಮಾಡಿ ಇಲ್ಲಿ ಅಮೌಂಟ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ. ಇಲ್ಲಿ ಪೇಮೆಂಟ್ ಡನ್ ಅಂತ ಬಂದಿರುತ್ತೆ. ಕ್ಲಿಕ್ ಮಾಡ್ಕೊಂಡು ಮತ್ತೆ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಫಿಫ್ತ್ ಸ್ಟೆಪ್ ಇದೆ. ಓಕೆನಾ, ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಐಡಿ ಹಾಕಿ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಐಡಿ ಹಾಕಿ ಆಮೇಲೆ ನಿಮ್ದು ಡೇಟ್ ಆಫ್ ಬರ್ತ್ ಮಂತ್ ಇಯರ್ ಹಾಕೊಂಡು ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಹಾಕೊಂಡು ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಪ್ರಿಂಟ್ ನ ತಗೋಬಹುದು. ಓಕೆನಾ, ಇದಿಷ್ಟೇನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನನಗೆ ತಿಳಿಸಿಕೊಟ್ಟಿದ್ದೀನಿ. ಓಕೆ, ನಿಮ್ಗೆ ಏನಾದ್ರು ಏನೇ ಡೌಟ್ ಇದ್ರೆ ಏನಾದ್ರು ನಿಮ್ಗೆ ಯಾರು ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ನಂದು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದೆ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟೇನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಬಿಟ್ಟಿರುವಂತ ಪೊಲೀಸ್ ಕಾನ್ಸ್ಟೇಬಲ್ ಗೆ ಯಾವ ತರ ಅಪ್ಲೈ ಮಾಡೋದು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೋತ್ಸಾಹ ತಿಳಿಸಿಕೊಟ್ಟಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಹಾಗೆ ಇಷ್ಟ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.